स्वविघ्नस्वराट् तेने ब्रह्महृदाय आदिकवये मुह्यन्ति यं सूरय तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुद्दीरये स्वस्त्यस्तु सतां हरिः ओम् ಚಿತ್ರಕೇತು ಪಾರ್ವತಿಯಿಂದ ಶಾಪವನ್ನ ಪಡೆದರೂ ಕೂಡ ಅದಕ್ಕಾಗಿ ದುಃಖಿಸದೆ ತನ್ನದೇ ಯಾವುದೋ ಪೂರ್ವ ಪ್ರಾರಬ್ಧದ ಫಲವಾಗಿ ನಾನು ಆ ಅಹಿತವಾದ ಮಾತುಗಳನ್ನಾಡಿ ನಿನಗೆ ಕೋಪ ಬರಿಸಿ ನಿನ್ನಿಂದ ಅಸುರ ಜನ್ಮದಲ್ಲಿ ಹುಟ್ಟಿ ಬಾ ಅನ್ನುವ ಶಾಪವನ್ನ ಪಡೆಯುವಂತಾಯಿತು. ಶಾಪ ಅನ್ನುವುದು ಹಾಗೆ ಯೋಚನೆ ಮಾಡಿದ್ರೆ ಸಂಸಾರವೇ ದೊಡ್ಡ ಶಾಪ. ಅದರ ಒಳಗೆ ಬಂದಿರುವ ನೂರಾರು ತನದ ಸಣ್ಣ ಪುಟ್ಟ ಶಾಪ ವರಗಳು ಯಾವುದೂ ಕೂಡ ವರಶಾಪಗಳಾಗಿ ಲೆಕ್ಕಕ್ಕೆ ಬರುವುದಿಲ್ಲ. ಭಗವಂತ ತನ್ನ ಸಂಕಲ್ಪದಲ್ಲಿ ಏನು ನಡೀಬೇಕು ಅಂತ ಯೋಚಿಸಿರ್ತಾನೋ ಅದು ನಡೆಯತ್ತೆ. ಏಕಸೃಜತೆ ಭೂತಾನಿ ಭಗವಾನ್ ಆತ್ಮಮಾಯೆಯ ಯೇಷಾಂ ಬಂಧಂಚ ಮೋಕ್ಷಂಚ ಸುಖಂ ದುಃಖಂಚ ನಿಷ್ಕಳಃ. ಶಾಪ ಆಗ್ಲಿ ವರ ಆಗ್ಲಿ ಹೇಳುವಾಗ ಶಾಪ ಅಂತಿದ್ರು ಅದೇ ವರ ಆಗ್ಬೋದು, ಹೇಳುವಾಗ ವರ ಆಗಿದ್ರು ಅದು ಅವನು ಅನುಭವಿಸುವಾಗ ಶಾಪವೇ ಆಗ್ಬೋದು. ದೇವರ ಸಂಕಲ್ಪದಲ್ಲಿ ಅವನು ಸುಖವಾಗಿರ್ಬೇಕು ಅಂತಿದ್ರೆ ಶಾಪವೇ ಅವನಿಗೆ ವರವಾಗುತ್ತೆ. ಕಾಡಲ್ಲಿ ಬದುಕು ಅಂತ ಹೇಳಿದ್ರೆ ಅವನು ಅದೇ ಇಷ್ಟಪಡ್ತಿದ್ದ, ಕಾಡಲ್ಲಿ ಬದುಕ್ಬೇಕು, ಸಾಕಪ್ಪ ಈ ನಾಡಿನ ಪ್ರಾಣಿಗಳ ಜೊತೆ ಬದುಕುದು, ಅವುಗಳೇ ಬೆಟರ್ ಅನ್ಕೊಂಡು ಯೋಚನೆ ಮಾಡ್ತಿದ್ದ. ಶಾಪ ಸಿಕ್ತು, ಖುಷಿ ಪಟ್ಟ, ಕಾಡಿಗೆ ಹೋಗ ಅಲ್ಲಿ ಆರಾಮಾಗಿದ್ದ. ಯಾವನೊಬ್ಬನಿಗೆ ನಿನಗೆ ಆಶೀರ್ವಾದ ಅಂತ ಹೇಳಿ ಯಾವುದೋ ಒಂದು ಕೆಲಸ ಕೊಡಿಸಿದ. ಆ ಕೆಲಸಕ್ಕೆ ಸೇರಿದ್ಮೇಲೆ ಅವನ ತಲೆ ಚಿತ್ರಾನ್ನಾಗಿ ಹೋಯ್ತು. ತಲೆ ತಿನ್ನೋರೇ ಎಲ್ಲ ಸೇರಿ ಅವನ ಬಾಸ್ ಇಂದ ಹಿಡಿದು ಕೆಲಸ ಮಾಡುವವರಿಂದ ಹಿಡಿದು ಸುತ್ತ ಫ್ರೆಂಡ್ಸ್ ಇರುವುದರಿಂದ ಹಿಡಿದು ಸಹವರ್ತಿಗಳಿಂದ ಹಿಡಿದು ಎಲ್ರು ಅವನನ್ನ ಜೀವ ಹಿಡಿದು ತಿನ್ನೋರೇ ಆಗ್ಬಿಡ್ತಾರೆ. ಅಯ್ಯೋ ಯಾಕಾದ್ರೂ ಈ ಕೆಲಸ ಕೊಟ್ಟರು, ನನಗೆ ಜೀವವೇ ಹೋಗ್ತಾ ಇದೆ ಅಂತ ಅವನಾಗ ದುಃಖ ಪಡ್ತಾನೆ. ನಾವು ವರ ಅನ್ಕೊಳ್ತೇವೆ, ಅದು ಸಾವಿರಾರು ಲಕ್ಷಗಟ್ಟಲೆ ದುಡ್ಡಿನ ಸಂಪಾದನೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ಅದರ ಒತ್ತಡದಲ್ಲಿ ಅವನ ಎದೆನೇ ವೀಕ್ ಆಗೋಗಿರುತ್ತೆ. ಯಾರಾದ್ರೂ ಉಫ್ ಅಂದ್ರೆ ಅಲ್ಲೇ ಬಿದೋಗ್ತೇನೆ ಅಂತ ಅನ್ಸುವಷ್ಟು ಅವನಿಗೆ ಸುಸ್ತಾಗಿರುತ್ತೆ. ಯಾವುದೇ ದಿನದ ಘಟನೆಯಲ್ಲೂ ಕೂಡ ಯಾರ ಜೊತೆಗೂ ಸಂತೋಷವಾಗಿರ್ಲಿಕ್ಕೆ ಆಗ್ತಾ ಇರಲ್ಲ. ಹೇಳಲಿಕ್ ಮಾತ್ರ ಲಕ್ಷಗಟ್ಲೆ ಸಂಪಾದನೆ ಅಂತ. ಸಣ್ಣ ದುಃಖ ಬಂದ್ರೆ ತಡ್ಕೊಳ್ಲಿಕ್ಕೆ ಅವನ ಹತ್ರ, ಅದನ್ನ ಸಹಿಸ್ಕೊಳ್ಲಿಕ್ಕೆ ಅವನ ಹತ್ರ ಶಕ್ತಿ ಇಲ್ಲ. ಹಾಗಾಗಿ ತನ್ನ ಅಧೀನದಲ್ಲಿ ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ಜೀವಿಗಳಿಗೆ ಬೇಕಿರುವ ಅಗತ್ಯಗಳನ್ನ ಮಾರ್ಪಾಡು ಮಾಡ್ತಾ ಇರ್ತಾನೆ. ಈ ಜೀವಿಗಳ ಬಂಧಂಚ ಮೋಕ್ಷಂಚ, ಈ ಜೀವಿಗಳಿಗೆ ಸಂಬಂಧಪಟ್ಟ ಬಂಧನ ಮತ್ತು ಇವುಗಳನ್ನು ಬಿಡಿಸಬೇಕಾದಂತ ಬಿಡುಗಡೆಯ ದಾರಿಯನ್ನ, ಸುಖಂಚ ದುಃಖಂಚ, ಅವನು ಅನುಭವಿಸಬೇಕಾದ ಸುಖ ದುಃಖ ಎಲ್ಲವನ್ನು ಕೂಡ ಅವನೇ ನಿರ್ಧಾರ ಮಾಡ್ತಾನೆ, ಅವನೇ ಅದನ್ನ ಕೊಡ್ತಾ ಹೋಗ್ತಾನೆ. ನ ಚಾಸ್ಯ ಕಶ್ಚಿದ್ದಯಿತೋ ನ ಪ್ರತೀಪೋ ನ ಜ್ಞಾತಿರ್ಬಂಧುರ್ನ ಪರೋ ನ ಚ ಸ್ವಃ ಸಮಸ್ಯ ಸರ್ವಸ್ಯ ನಿರಂಜನಸ್ಯ ಕುತೋ ನುರಾಗ ಕುತ ಏಷ ರೋಷಃ. ಹಾಗಂತ ಹೇಳಿ ತನ್ಗಿಷ್ಟ ಬಂದ ಹಾಗೆ ಪಕ್ಷಪಾತದ ದೃಷ್ಟಿಯಿಂದ ಜೀವನನ್ನ ತನಗಿಷ್ಟ ಆಯ್ತು ಅಂತ ಹೇಳಿ ಅದನ್ನು ಸುಖವಾಗಿರುವುದು, ತನಗೆ ಬೇಜಾರಾಯ್ತು ಅಂತ ಅದನ್ನ ದುಃಖಕ್ಕೊಳಪಡಿಸುವುದು, ಹೀಗೆ ಅವನ ಒಂದು ಸೈಕೋಪಾತ್ ಅಲ್ಲ. ಬೇಕಾದಂತೆ ಜನರನ್ನ ತನಗೆ ಇಷ್ಟ ಬಂದಂತೆ ಅಧಿಕಾರ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ಳುವ ಸರ್ವಾಧಿಕಾರಿಯೂ ಅಲ್ಲ. ಆ ಜೀವನಿಗೆ ನಚಾಸ್ಯ ಕಶ್ಚಿತ್ ದಯಿತಃ ನ ಪ್ರತೀಪಃ. ಯಾವ ಜೀವಿಯ ಬಗ್ಗೆಯೂ ಇವನನ್ನ ಆತ್ಮೀಯ ಅನ್ನುವ ಕಾರಣಕ್ಕಾಗಿ ಅವನನ್ನ ಎತ್ತರದಲ್ಲಿರಿಸುವುದು, ಏಷಃ ಪ್ರತೀಪಃ, ಇವನನ್ನ ವಿರೋಧದಲ್ಲಿ ನಿಂತಿದ್ದಾನೆ, ಹಾಗಾಗಿ ಇವನನ್ನ ದುಃಖಕ್ಕೆ ಒಳಪಡಿಸಿ ಅವನನ್ನ ನೇತಾಕಿ ವಿಮಾನ ಹತ್ಸುದು ಅಂತ ಹೇಳ್ತಾರಲ್ಲ ಪೊಲೀಸರು, ಕೈಕಾಲು ಕಟ್ಟಿ ಹಾಕಿ ಆಕಾಶದಲ್ಲಿ ತೇಲಿ ಬಿಟ್ಟು ನೀರು ಎರಚಿ ಅದರಲ್ಲೇ ಅವನನ್ನ ಆಕಾಶ ತೋರಿಸುದು. ಹಾಗೆ ದೇವರು ಪ್ರತೀಪವನ್ನ ತೋರಿಸುದು. ನ ಜ್ಞಾತಿ ನ ಬಂಧು ನ ಪರಹ ನ ಸ್ವಹ. ಅವನಿಗೆ ತನ್ನ ಬಂಧು
ಇವನು ನನ್ನ ವಂಶದಲ್ಲಿ ಹುಟ್ಟು ಬಂದಿದ್ದಾನೆ, ಹಾಗಾಗಿ ಇವನಿಗೆ ನಾನು ಗ್ರೇಟ್ಫುಲ್ ಆಗಿರ್ಬೇಕು. ಇವನು ನನ್ನ ಶತ್ರು ಕುಲದಲ್ಲಿ ಹುಟ್ಟಿ ಬಂದಿದ್ದಾನೆ, ಹಾಗಾಗಿ ಇವನನ್ನು ಶಿಕ್ಷಿಸ್ಬೇಕು. ನನಗೆ ಇವ್ರ ಅಪ್ಪನ 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 ಅಪ್ಪ ಅಜ್ಜ ಯಾವುದೋ ಒಂದು ಕಾಲದಲ್ಲಿ ನಮ್ಮ ಆಸ್ತಿಯನ್ನು ಎಳ್ಕೊಂಡು ಹೋಗಿದ್ದ, ಆದ್ರಿಂದ ಇವನಿಗೆ. ಇವತ್ತೆಲ್ಲ ಹಾಗೆ ಅಲ್ವಾ? ಇವರ ಹಿಂದಿನವರು ಯಾರೋ ನಮ್ಮನ್ನ ತುಂಬಾ ಶೋಷಣೆ ಮಾಡಿದ್ದಾರೆ, ಹಾಗಾಗಿ ನಾವು ಇವರನ್ನು ಯಾರನ್ನು ಕೂಡ ಈಗ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ ಅಂತ ಭೂತಗಳ ತರ ಪ್ರೇತಗಳ ತರ ಬೊಬ್ಬೆ ಹೊಡಿತಾ ಇರ್ತವೆ. ಆದ್ರೆ ಯಾರಿಗೆ ಏನ್ ಮಾಡ್ತಾರೆ ಅವ್ರವ್ರು ಅನುಭವಿಸ್ಬೇಕಾದನ್ನ ಅನುಭವಿಸ್ತಾ ಇರ್ತಾರಷ್ಟೇ. ಇಲ್ಲ ಜಸ್ಟಿಸ್ ಬೇಕು, ಇಲ್ಲ ಸಮಾನತೆ ಬೇಕು, ಇಲ್ಲ ನ್ಯಾಯ ಬೇಕು ಅಂತೆಲ್ಲ ದೊಡ್ಡ ದೊಡ್ಡ ಶಬ್ದಗಳನ್ನ ಹಾಕಿ ತಮ್ಗೆ ಬೇಕಾದ ಬೇಳೆ ಬೇಯಿಸ್ಕೊಂಡು ಯಾರ ಪರವಾಗಿ ನ್ಯಾಯ ಅಂತ ಹೇಳ್ತಿರ್ತಾರೋ ಅವನಿಗೆ ಕೊನೆವರೆಗೂ ಅನ್ಯಾಯನೇ ಆಗ್ತಾ ಇರುತ್ತೆ. ಅವ್ರ ಹೆಸರಲ್ಲಿ ಇವ್ರು ಮಾತ್ರ ಒಂದಿಷ್ಟು ತಮ್ಮ ಹೊಟ್ಟೆ ಪಾಡು ಬೇಕಾದ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಹೊರಟು ಹೋಗ್ತಾರೆ. ಬೇಕಾದಾಗ ಮಾಸ್ಕ್ ಬರುತ್ತೆ, ಬೇಕಾದಾಗ ಟಾಸ್ಕ್ಗಳು ಹುಟ್ಟುತ್ತವೆ, ಒಂದಿಷ್ಟು ಹೊಸ ಹೊಸ ನಿಗೂಢ ಕಂಪನಿಗಳು ಹುಟ್ಟಿಕೊಳ್ತವೆ, ಏನೋ ಒಂದಾಗುತ್ತೆ. ಆದ್ರೆ ದೇವರಿಗೆ ಪರಕೀಯ ಸ್ವಕೀಯ ಅಂತ ಈ ವಿಭಾಗ ಯಾವತ್ತೂ ಇಲ್ಲ. ಅವನು ನಿರ್ದುಷ್ಟನಾಗಿದ್ದು ಎಲ್ಲರಲ್ಲೂ ಸರ್ವತ್ರ ಸಮ, ಎಲ್ಲರಲ್ಲೂ ಸಮವಾಗಿ ಇರ್ತಾನೆ, ನಿರಂಜನ. ಅವನು ಯಾವತ್ತೂ ದೋಷವನ್ನು ಅಂಟಿಸಿಕೊಳ್ಳುವವನೇ ಅಲ್ಲ. ಅಂಜನ ಅಂದ್ರೆ ಕಪ್ಪು, ದೋಷ ಅಂತ ಅರ್ಥ. ನಿರಂಜನ ಅಂದ್ರೆ ದೋಷ ಮುಕ್ತನಾದವ, ಮತ್ತು ಎಂದೂ ಕೂಡ ವೈಷಮ್ಯ ಮಾಡುವವನಲ್ಲ. ಅವನಿಗೆ ರಾಗ ಎಲ್ಲಿಯದ್ದು, ಅವನಿಗೆ ರೋಷ ಎಲ್ಲಿಯದ್ದು. ಕುತೋನು ರಾಗ ಕುತ ಏವ ರೋಷಃ. ಅವನಿಗೆ ಕೋಪವಾಗಲಿ, ದ್ವೇಷವಾಗಲಿ, ಪ್ರೀತಿಯಾಗಲಿ ಅಥವಾ ಅಸಡ್ಡೆ ಆಗಲಿ ಯಾವುದೂ ಇಲ್ಲ ಅವನಿಗೆ. ಯಾವ ಯಾವ ಜೀವಿಯ ಅನುಭವಕ್ಕೆ ಏನೇನು ಕೊಡಬೇಕು ಅವರ ಕರ್ಮಾನುಸಾರ ಅದನ್ನ ತತ್ತತ್ಕಾಲದಲ್ಲಿ ಕೊಡ್ತಾ ಹೋಗ್ತಾನೆ. ತಥಾಪಿ ತಚ್ಚಕ್ತಿ ವಿಸರ್ಗ ಏಷಾಂ ಸುಖಾಯ ದುಃಖಾಯ ಹಿತಾಹಿತಾಯ ಬಂಧಾಯ ಮೋಕ್ಷಾಯ ಚ ಮೃತ್ಯು ಜನ್ಮನೋ ಶರೀರಿಣಾಂ ಸಂಸ್ಕೃತಯೇ ಚ ಕಲ್ಪತೆ. ಅದ್ಭುತ. ಅವನು ಸಮನಾಗಿರ್ತಾನೆ, ಆದ್ರೆ ಸಾಮರ್ಥ್ಯವಂತನಾಗಿದ್ದಾನೆ. ನಮ್ಗೆ ಸಮವೂ ಇಲ್ಲ, ಸಾಮರ್ಥ್ಯವೂ ಇಲ್ಲ. ಅದರಿಂದಾಗಿ ನಾವು ಎಲ್ಲ ಒದ್ದಾಟ ಪಡ್ತಾ ಇರ್ತೇವೆ. ಅವನು ಯೋಗ್ಯತಾನುಸಾರವಾಗಿ ಅವರ ಆಯಾ ಜೀವಿಗಳ ಪುಣ್ಯ ಕರ್ಮ ಪಾಪಕರ್ಮಕ್ಕೆ ಅನುಸಾರವಾಗಿ ಶರೀರಿಗಳಿಗೆ ಯಾವುದಕ್ಕೆ ಬಂಧ ಬೇಕು, ಯಾವುದಕ್ಕೆ ಬಿಡುಗಡೆ ಬೇಕು, ಯಾವುದಕ್ಕೆ ಸುಖ ಬೇಕು, ಯಾವುದಕ್ಕೆ ದುಃಖ ಬೇಕು ಅನ್ನೋದನ್ನ ಅಳೆದು ತೂಗಿ ಪರಮಶಕ್ತಿ ಒಂದಂಶ ಹೆಚ್ಚು ಕೊಡಲ್ಲ, ಒಂದಂಶ ಕಮ್ಮಿ ಮಾಡಲ್ಲ. ಯಾರಿಗೆ ಎಷ್ಟು ಸುಖ ಕೊಡ್ಬೇಕು ಅದ್ರಲ್ಲಿ ಒಂಚೂರು ಜಾಸ್ತಿ ಮಾಡಲ್ಲ, ಯಾರಿಗೆ ಏನ್ ದುಃಖ ಕೊಡ್ಬೇಕು ಅದ್ರಲ್ಲಿ ಒಂಚೂರು ಕಮ್ಮಿ ಮಾಡಲ್ಲ. ಏನ್ ಕೊಡ್ಬೇಕು ಅದನ್ನ ಯಥಾ ಪ್ರಕಾರ. ಇನ್ನು ಕೆಲವರಿಗೆ ಸುಖ ದುಃಖ ಮಿಶ್ರಣ, ಅವರು ಚೌಚೌ ಬಾತ್ ಕೇಳ್ಕೊಂಡು ಬಂದಿದ್ದು, ಹಾಗಾಗಿ ಅವರಿಗೆ ಆ ಕಡೆಯಿಂದ ಉಪ್ಪಿಟ್ಟು ಈ ಕಡೆಯಿಂದ ಶಿರ ಎರಡು ಮಿಕ್ಸ್ ಮಾಡಿ ಊಟ ಕೊಡ್ತಾನೆ. ಅವ್ರು ಅದನ್ನೇ ಚೆನ್ನಾಗಿ ಜೀವನದ ಉದ್ದಕ್ಕೂ ಹೀಗೆ ಆ ಕಡೆಯಿಂದ ಸುಖ ಅಂತ ಹೇಳೋಣ ಅಂದ್ರೆ ಸುಖವೂ ಇಲ್ಲ, ಈ ಕಡೆ ದುಃಖ ಅಂತ ಹೇಳೋಣ ಅಂದ್ರೆ ದುಃಖನೂ ಇಲ್ಲ, ಏನೋ ಒಟ್ಟು ಹೋಗ್ತಾ ಇದೆ ಜೀವನ ಅನ್ಕೊಂಡು ಅವರು ತಮ್ಮ ಜೀವನವನ್ನು ದೂಡ್ತಾ ಇರ್ತಾರೆ. ಹಾಗಾಗಿ ಉತ್ತಮರಿಗೆ ಮರಣದಿಂದ ಜನನದಿಂದ ಮರಣದ ಕಡೆಗೆ ಮತ್ತು ಬಿಡುಗಡೆಯ ಕಡೆಗೆ, ನಿತ್ಯ ಸುಖದ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದೆಲ್ಲ ಬರ್ತಾ ಇರುತ್ತೆ, ಜನನ ಮರಣ. ಇದು ಬಿಟ್ಟು ಹೋಗ್ಲಿಕ್ಕೆ ಆಗುವಂತದ್ದಲ್ಲ. ಆದ್ರೆ ಇದು ಒಂದೊಂದು ಸ್ಟೇಷನ್, ಇದಲ್ಲ ನನ್ನ ಸ್ಟಾಪು, ನನಗೆ ಮುಂದೆ ಹೋಗ್ಲಿಕ್ಕಿದೆ ಅಂತ ಅವರಿಗೆ ಗೊತ್ತಿರುವ ಹಾಗೆ ಜ್ಞಾನಪೂರ್ವಕವಾಗಿ ಅವರನ್ನ ಸಾಗಿಸ್ತಾನೆ. ಉಳಿದವರು ಅಜ್ಞಾನಪೂರ್ವಕವಾಗಿ ಅಲ್ಲೇ ಇದೇ ಸ್ಟಾಪು ಅನ್ಕೊಂಡು ಅಲ್ಲಿ ಇಳಿತಾರೆ. ಇಳಿದೆಲ್ಲ ಪಾತ್ರೆ ಸರಂಜಾಮೆಲ್ಲ ಬಿಡಿಸಿ ರೆಡಿಯಾಗಿ ಇಲ್ಲಿ ಸೆಟ್ಲ್ ಆಗೋಣ ಅನ್ನೋಷ್ಟಿಗೆ ಆಯ್ತು ಹೊರಡಿ ಅಂತ ಹೇಳ್ತಾನೆ. ಅವನಿಗೆ ಪಾತ್ರೆ ಪರಡಿಗಳನ್ನು ಕಟ್ಕೊಳ್ಲಿಕ್ಕೂ ಟೈಮ್ ಕೊಡಲ್ಲ. ಹಾಗೆ ಅವನನ್ನು ಬಸ್ ಹತ್ತಿಸ್ಬಿಡ್ತಾನೆ. ಕಟ್ಕೊಂಡಿದ್ದೆಲ್ಲ ಅಲ್ಲೇ ಅದೇ ದಾರಿಯಲ್ಲಿ ಅದೇ ಸ್ಟಾಪ್ ಅಲ್ಲಿ ಉಳಿದೋಗುತ್ತೆ. ಮತ್ತೆ ಮುಂದೆ ಆದ್ರೂ ಗೊತ್ತಾಗ್ಬೇಕಲ್ಲ, ಮತ್ ಮರ್ತೋಗುತ್ತೆ. ಮತ್ತೆ ಇನ್ನೊಂದ್ ಕಡೆ ಇಳಿಸ್ತಾರೆ, ಮತ್ತೆ ಎಲ್ಲ ಪಾತ್ರೆ ಪರಡಿ ಹರಡಿ ಕೂತ್ಕೊಳ್ತಾನೆ. ಆಗ ಮತ್ತೆ ಅವನನ್ನು ಹೇಳ್ಕೊಂಡು ಹೋಗ್ತಾರೆ. ಹೀಗೆ ಅವನಿಗೆ ಎಷ್ಟು ಹೇಳಿದ್ರು ಅರಿವು ಬರುವ ತನಕ ಈ ಪ್ರಯಾಣ ಅಂತ ಅನ್ನೋದು ದೀರ್ಘಕಾಲಿಕವಾದದ್ದು. ಮಧ್ಯದಲ್ಲಿ ಒಂದ್ ಸ್ವಲ್ಪ ಹೊತ್ತು ನಿಲ್ಲಿಸಿ ವಿಶ್ರಾಂತಿ ಕೊಡಿಸ್ಲಿಕ್ಕೆ ಅಷ್ಟೇ, ಅನುಭವಿಸ್ಲಿಕ್ಕೇನೋ ಬಾಕಿ ಇರುವುದನ್ನಷ್ಟೇ ತಿಳಿಸ್ಲಿಕ್ಕೆ ನಿಲ್ಲಿಸ್ತಾನೆ ಹೊರತು ಉಳಿದಿದ್ದಲ್ಲ ಅಂತ ಅವನಿಗೆ ಗೊತ್ತಾಗುವಷ್ಟೊತ್ತಿಗೆ ಪ್ರಯಾಣನೇ ಮುಗ್ದೋಗಿರುತ್ತೆ. ಅಥ ಪ್ರಸಾದ ಏನ ತ್ವಾಂ ಶಾಪ ಮೋಕ್ಷಾಯ ಭಾಮಿನಿ ಯನ್ಮನ್ಯಸೆ ಅಸಾಧೂಕ್ತಂ ಮಮ ಕ್ಷಮ್ಯತಾಂ ಸತಿ. ನಾನು ಕೂಡ ಈಗ ಒಂದು ಸ್ಟಾಪ್ ಅಲ್ಲಿ ಇದ್ದೇನೆ, ಒಂದು ಅಸುರ ಜನ್ಮದ ಸ್ಟಾಪ್ ಕೊಟ್ಟಿದ್ದಿ, ಅಲ್ಲಿ ಸ್ವಲ್ಪ ದಿವಸ ಇದ್ದು ಬರ್ಬೇಕಾಗತ್ತೆ, ಇರ್ತೇನೆ. ಅದರ ಬಗ್ಗೆ ನಂಗೆ ಅಳುಕಿಲ್ಲ, ಬೇಸರ ಇಲ್ಲ. ಆದ್ರೆ ನಾನ್ ನಿನ್ನನ್ನು ಪ್ರಸನ್ನಗೊಳಿಸ್ತಾ ಇದ್ದೇನೆ, ಬೆಣ್ಣೆ ಹಚ್ತಾ ಇದ್ದೇನೆ ಅಂತ ಅನ್ಕೋಬೇಡ. ನಾನ್ ನಿನ್ನನ್ನು ಪ್ರಸನ್ನಗೊಳಿಸ್ತಾ ಇರೋದು, ನೀನು ದೊಡ್ಡವಳು, ಹಿರಿಯಳು, ಜ್ಞಾನಿ ನೀನು. ಆದ್ರಿಂದಾಗಿ ನತ್ವಾಂ ಶಾಪ ಮೋಕ್ಷಾಯ, ಈ ಶಾಪದಿಂದ ನನ್ನನ್ನು ಪಾರು ಮಾಡು ಅಂತ ಕೇಳ್ಕೊಳ್ಳಿಕ್ಕೆ ನಿನಗೆ ಬೆಣ್ಣೆ ಹಚ್ತಾ ಇಲ್ಲ, ನಿನ್ನನ್ನು ಪೂಸಿ ಹೊಡಿತಾ ಇಲ್ಲ. ಅಯ್ಯೋ ನೀನ್ ಚೆನ್ನಾಗಿದ್ದಿ, ನೀನೆಂತ ದೊಡ್ಡವಳು ಅಂತ ನಿನ್ನನ್ನು ಹೊಗಳುವ ಉದ್ದೇಶ ನನ್ನ ವ್ಯಕ್ತಿಗತವಾದ ಸ್ವಾರ್ಥಕ್ಕಾಗಿ ಅಲ್ಲ. ನಾನಾಡಿದ ಕೆಟ್ಟ ಮಾತಿಗೆ ನಿನಗೆ ಕೋಪ ಬಂದದ್ದು ಸರಿಯೇ. ಎನ್ ಮನ್ಯಸೆ ಅಸಾಧೂಕ್ತ ಮಮ ತತ್ ಕ್ಷಮ್ಯತಾಂ. ಆದ್ರೆ ನಾನು ತಪ್ಪಾಗಿದೆ, ಅದನ್ನ ನೀನ್ ಸಹಿಸಿಕೊಂಡು ಕ್ಷಮಿಸ್ಬೇಕು ಅಂತ ಮಾತ್ರ ಕೇಳ್ತೇನೆ. ನನಗೆ ಒಂದೇ ಒಂದು ಭಯ,
ಎಷ್ಟು ಚಂದ ಅವನ ಆ ಪ್ರಾರ್ಥನೆಯಲ್ಲಿರುವ ಮಾತು. ನನಗೆ ಜ್ಞಾನ ಭಕ್ತಿಗಳು ಕುಂಠಿತವಾಗುತ್ತೆ ಅಂತ ಭಯ. ಜ್ಞಾನ ಕಮ್ಮಿಯಾಗಿ ಬಿಡುತ್ತೆ, ವೈರಾಗ್ಯ ಕಮ್ಮಿಯಾಗಿ ಬಿಡುತ್ತೆ, ಲೋಕದಲ್ಲಿ ಎಲ್ಲೋ ಆಸಕ್ತಿ ಹುಟ್ಟಿ ಬಿಡುತ್ತೆ ಈ ಅಸುರ ಕುಲದಲ್ಲಿ ಹುಟ್ಟಿದಾಗ ಅನ್ನೋದೊಂದು ಭಯ. ಆ ಭಯದಿಂದ ನಾನು ನಿನ್ನನ್ನು ಪ್ರಸನ್ನಗೊಳಿಸುವ ಪ್ರಯತ್ನ ಮಾಡುತ್ತಾ ಇದ್ದೇನೆ ಹೊರತು ನನಗೆ ಈ ಶಾಪದಿಂದ ಬಿಡುಗಡೆ ಆಗ್ಬೇಕು ಅಂತ ನಾನು ಯಾವತ್ತೂ ಕೇಳ್ಕೊಳ್ಳಲ್ಲ. ಬಾದರಾಯಣಿರುವಾಚ ಇತಿ ಪ್ರಸಾದ್ಯ ಗಿರಿಶೌ ಚಿತ್ರಕೇತುರರಿಂದಮ ಜಗಾಮ ಸ್ವವಿಮಾನೇನ ಪಶ್ಯತೋ ಸ್ಮಯತೋಸ್ತಯೋ. ಹೀಗೆ ಚಿತ್ರಕೇತು ಶಿವಪಾರ್ವತಿಯರನ್ನ ಪ್ರಸನ್ನಗೊಳಿಸಿದ. ನಸು ನಗುತ್ತಲೇ ನಾನ್ ನಮಸ್ಕಾರ ಮಾಡಿದ್ದು ಶಾಪದ ಬಿಡುಗಡೆಗಾಗಿ ಅಲ್ಲ, ನನ್ನ ಶಾಪದ ಹೊತ್ತು ಮನಸ್ಸು ವಿಕ್ಷಿಪ್ತವಾಗಿ ಅರಿವಿನಿಂದ ದೂರಾಗದಂತೆ ನನಗೆ ಸಹನೆಯ ಶಕ್ತಿ ಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ನಿಮ್ಮನ್ನು ಇಷ್ಟೊತ್ತು ಪ್ರಸಾದಗೊಳಿಸಿದ್ದು ಅಂತ ಹೇಳಿ ನಗು ನಗುತ್ತಲೇ ವಿಮಾನವನ್ನ ಏರಿ ಪಶ್ಯತೋ ಅವರು ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತಿರುವಾಗಲೇ ಜಗಾಮ ಹೊರಟು ಹೋದ. ತತಸ್ತು ಭಗವಾನ್ ರುದ್ರೋ ರುದ್ರಾಣೀಮಿದಮಬ್ರವೀತ್ ದೇವರ್ಷಿ ದೈತ್ಯ ಸಿದ್ಧಾನಾಂ ಪಾರ್ಷದಾಂಚ ಶೃಣ್ವತಾಂ. ದೇವತೆಗಳು, ಋಷಿಗಳು, ದೈತ್ಯರು, ಸಿದ್ಧರು, ಪಾರ್ಷದರು ತನ್ನ ಸುತ್ತ ಪಾರ್ಶ್ವದಲ್ಲಿ ಇರುವಂತ ಎಲ್ಲರೂ ಕೂಡ ತನ್ನ ಮಾತಿಗೆ ಕಿವಿ ಕೊಡುತ್ತಿರುವಂತೆಯೇ ಪಾರ್ವತಿಯನ್ನು ಕುರಿತು ಭಗವಾನ್ ಶಿವ ರುದ್ರ ತನ್ನ ರುದ್ರಾಣಿಯನ್ನ ಕುರಿತು ಹೀಗೆ ಹೇಳಿದ. ರುದ್ರ ಉವಾಚ ದೃಷ್ಟವತ್ಯ ಶಿಶುಶ್ರೋಣಿ ಹರೇರದ್ಭುತ ಕರ್ಮಣ ಮಾಹಾತ್ಮ್ಯಂ ಭೃತ್ಯ ಭೃತ್ಯಾನಾಂ ನಿಸ್ಪೃಹಾನಾಂ ಮಹಾತ್ಮನಾಂ. ದೇವತೆಗಳಿಗೂ ದೇವತೆ ಎನಿಸಿದಂತಹ ರುದ್ರದೇವ ನುಡಿದ, ಓ ಸುಂದರಿ, ನೋಡಿದೆಯಾ, ನಿನಗೊಂದು ವಿಚಿತ್ರವಾದ ಘಟನೆ ಕಣ್ಣ ಮುಂದೆ ಬಂದು ಹೋಯ್ತೋ ಇಲ್ವೋ? ಅದ್ಭುತವಾದ ಕರ್ಮಗಳನ್ನ ಮಾಡುವ ಶ್ರೀಹರಿಯ ಭಕ್ತ ದಾಸರ ಮಹಾತ್ಮ್ಯವನ್ನ ಅರಿತೆಯ? ಭೃತ್ಯಾನಾಂ ಮಾಹಾತ್ಮ್ಯಂ, ಇದು ಕೇವಲ ಭಗವಂತನ ಮಹಿಮೆಯಲ್ಲ, ಭಗವಂತನನ್ನು ನನ್ನ ಸ್ವಾಮಿ ಅಂತ ಒಪ್ಪಿಕೊಂಡವರ ಹತ್ತಿರದಲ್ಲಿ ಇದ್ದು ಕೆಲಸ ಮಾಡಿದಂತಹ ನಿಸ್ಪೃಹಾನಾಂ ಮಹಾತ್ಮನಾಂ, ನಿಸ್ಪೃಹತೆಯಿಂದ ಬದುಕನ್ನ ನಡೆಸುವ ಮಹಾತ್ಮರ ಚರಿತ್ರೆಯನ್ನ ಗಮನಿಸಿದೆಯಾ? ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವಪಿ ತುಲ್ಯಾರ್ಥದರ್ಶಿನಃ. ನಾರಾಯಣನೇ ನನ್ನ ಪರಮ ಪುರುಷಾರ್ಥ, ಅವನನ್ನು ಹೊರತುಪಡಿಸಿ ನನಗೆ ಜೀವನದಲ್ಲಿ ಏನೂ ಬೇಕಿಲ್ಲ ಅನ್ನುವ ಏಕಾಂತ ಭಕ್ತನ ತಾಕತ್ತು ಇದು. ಯಾರಾದ್ರೂ ಶಪಿಸಿದ್ರೆ ಹೆದರಿ ನರಳಿ ಸಾಯ್ತಿದ್ರು, ಆದ್ರೆ ಶಪಿಸಿದಾಗ ಇವನು ಚೂರು ಬೇಸರ ಮಾಡ್ಕೊಳ್ಳಿಲ್ಲ. ಯಾರಿಗೇ ಆದ್ರೂ ಡಿಗ್ರೇಡ್ ಆಗುದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸಹಿಸ್ಕೊಳ್ಳಿಕ್ಕೆ. ದೊಡ್ಡ ಕ್ಲಾಸಿಗೆ ಪಾಠ ಮಾಡ್ತಾ ಇದ್ದವ್ರನ್ನ ಇದ್ದಕ್ಕಿದ್ದಾಗ ಸೀದಾ 1ನೇ ಕ್ಲಾಸಿಗೆ ಹೋಗಿ ಪಾಠ ಮಾಡ್ಲಿಕ್ಕೆ ಅಂತ ಕಳಿಸಿದ್ರೆ ಹೇಗಾಗ್ಬೇಡ, ತುಂಬಾ ದುಃಖ ಆಗುತ್ತೆ. ಏನ್ ಅನ್ಕೊಂಡಿದ್ದಾರೆ, ನನ್ ಪಾಠ ಸರಿ ಇಲ್ಲ ಅಂತನೋ ಅಥವಾ ನಾನು ಅಷ್ಟೇ ಯೋಗ್ಯ ಅಂತನೋ ಅಂತ ನೂರಾರು ಪ್ರಶ್ನೆಗಳು ಒಳಗಿನಿಂದ ನುಗ್ಗುತ್ತವೆ. ಆದ್ರೆ ಯೋಗ್ಯನಾದ ಒಬ್ಬ ವ್ಯಕ್ತಿ ಅದನ್ನ ಆಯ್ಕೆ ಮಾಡಿದ್ದಾನೆ ಅಂದ್ರೆ ಅವರ ಅಗತ್ಯ ಇರುವುದು ಸಣ್ಣ ಮಕ್ಕಳಿಗೆ ಅದೇ ಹೆಚ್ಚು ನಿಜವಾಗಿ ಆ ಆದರ್ಶವಾದ ಪಾಠದ ನಡೆ ಅಂತ ಅರ್ಥ ಆದ್ರೆ ಸುಮ್ನಿರ್ಬೋದು. ಆದ್ರೆ ಬಹಳ ಜನಕ್ಕೆ ಅದು ಅರ್ಥ ಆಗಲ್ಲ. ಅಯ್ಯೋ, ನನ್ನನ್ನ ಕೆಳಕ್ಕೆ ತಳ್ಳಿದ್ರು ಅಂತ ಭಾವಿಸ್ತಾರೆ. ನಾರಾಯಣ ಪರಾಹ, ಭಗವಂತನ ಪರವಾಗಿ ಚಿಂತನೆ ಮಾಡುವ ಏಕಾಂತ ಭಕ್ತರು ನಕುತಶ್ಚನ ಬಿಭ್ಯತಿ, ಜೀವನದ ಯಾವುದೇ ರೀತಿಯ ಏರುಪೇರಿನ ಘಟನೆಗಳಿಗೆ ಅವರು ಭಯ ಪಡುವುದಿಲ್ಲ. ಅದು ಸ್ವರ್ಗದಲ್ಲಿರಲಿ, ಅಪವರ್ಗಕ್ಕಾಗಲಿ, ನರಕಕ್ಕೆ ತಗೊಂಡು ಹೋಗಿ ಅವರನ್ನ ಹಾಕ್ಲಿ, ಜೀವನ್ಮುಕ್ತ ಸ್ಥಿತಿಯಲ್ಲಿದ್ರೂ ಕೂಡ ಅವರಿಗೆ ಎಲ್ಲದರಲ್ಲಿಯೂ ಪ್ರಯೋಜನ ಒಂದೇ ರೀತಿ. ಎಲ್ಲಿದ್ರೂ ನನಗೆ ನೆನಪು ದೇವರದ್ದಿರಲಿ ಅಂತ ಯೋಚಿಸ್ತಾರೆ ಹೊರತು ಅಯ್ಯೋ ನರಕದಲ್ಲಿ ಬಿದ್ದು ಬಿಟ್ಟೆ, ನನ್ನನ್ನ ಕಷ್ಟಕ್ಕೊಳಪಡಿಸಿ ಬಿಟ್ರು, ಇಲ್ಲಿ ದುಃಖಗಳ ರಾಶಿಯನ್ನೇ ಅನುಭವಿಸಬೇಕಾದ ಪ್ರಾರಬ್ಧ ನನ್ನ ಬೆನ್ನ ಹಿಡಿದು ನುಗ್ಗಿ ನನ್ನನ್ನು ಹೊಡೆದು ಬಿಡುತ್ತೆ, ನಾಶಪಡಿಸುತ್ತೆ ಅಂತ ತುಲ್ಯಾರ್ಥ ದರ್ಶಿನಃ. ಅವರಿಗೆ ಕಲ್ಲು ಸಿಕ್ಕಿದ್ರು ಅದೇ ಭಾವ, ಬಂಗಾರ ಸಿಕ್ಕಿದ್ರು ಅದೇ ಭಾವ, ರತ್ನ ಸಿಕ್ಕಿದ್ರು ಅದೇ ಭಾವ, ಎಲ್ಲವೂ ಮಣ್ಣೆ. ವೈಕುಂಠವೇ ಮಣ್ಣು, ಇನ್ನು ಈ ಕಲ್ಲು ಮಣ್ಣೇನು ಮಣ್ಣಲ್ಲದೆ ಇನ್ನೇನು ಹೊನ್ನ ಅಂತ ಅವನು ಏನದು ವೇದಾಂತಿ ಹೇಳಿದನು. ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು, ಕಲ್ಲೆಲ್ಲ ಹೊನ್ನು ಹೊನ್ನು. ಅವನಿಗೆ ಕಲ್ಲು ಕೂಡ ಹೊನ್ನಿನ ಕಾಣಿಸ್ತಿರುತ್ತೆ, ವೇದಾಂತಿಗೆ ಹೊನ್ನು ಕೂಡ ಕಲ್ಲಿನ ಕಾಣಿಸ್ತಾ ಇರುತ್ತೆ. ಪುರಂದರದಾಸರ ಒಂದು ಕತೆ ಅಂತ ಹೇಳ್ತಾರೆ. ಅವರ ಮನೆಯಲ್ಲಿ ಯಾರೋ ಶ್ರೇಷ್ಠಿ ಹೋಗುವಾಗ ಆ ಗಾಡಿ ಜರ್ಕ್ ಹೊಡೆದು ಅದರಲ್ಲಿದ್ದ ಒಂದು ಮುತ್ತು ರತ್ನಗಳೆಲ್ಲ ಅವರ ಮನೆ ಅಂಗಳದ ಎದುರುಗಡೆ ಬಿದ್ದೋಗಿತ್ತಂತೆ. ಬಿದ್ದೋಗಿದ್ದಾಗ
ಎಲ್ಲರಿಗೂ ಆಶ್ಚರ್ಯ, ಇಷ್ಟು ರತ್ನ ಮುತ್ತುಗಳೆಲ್ಲ ಬಿದ್ದಿದೆ. ಅವರು ಬೆಳಿಗ್ಗೆ ಎದ್ದು ನಿಧಾನಕ್ಕೆ ಹೆಂಡತಿಗೆ ಸಹಾಯಕ್ಕೆ ಅಂತ ಎಲ್ಲ ಗುಡಿಸಿ ತಗೊಂಡೋಗಿ ಮೂಲೆಗೆ ಹಾಕಿದ್ರು. ಪಕ್ಕದವ್ರು ಕೇಳಿದೆ, ಅದರಲ್ಲಿ ಮುತ್ತು ರತ್ನ ಎಲ್ಲ ಇದೆ, ಉದ್ದ ಎಲ್ಲಿದೆ ಅಂತ ಕೇಳಿದ್ರು. ಆ ಮಣ್ಣಿನ ಮಧ್ಯದಲ್ಲಿ, ಅಲ್ಲ ಇದು ಕಲ್ಲು ಇದು ಕಲ್ಲು, ಇದ್ರಲ್ಲಿ ಏನ್ ವ್ಯತ್ಯಾಸ ಇದೆ, ಎರಡು ಕಲ್ಲೇ ಅಲ್ವಾ, ಇದನ್ನ ತಗೊಂಡ್ರೆ ಏನಾದ್ರೂ ಸ್ಪೆಷಲ್ ಇದೆ? ಇಲ್ಲೋರು ಇದು ಬೆಲೆ ಬಾಳು ಅಂತ. ನಮ್ಗೆ ಎರಡು ಒಂದೇ, ನಮ್ಗೆ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಅಂತ, ನಮಗೆ ನಾರಾಯಣನ ನಾಮ, ರಾಮನ ನಾಮ, ಕೃಷ್ಣನ ನಾಮ ಅನ್ನುವಂಥದ್ದೆಲ್ಲ ಮುತ್ತು ರತ್ನ. ಈ ವ್ಯಾಪಾರ ಅವನು ಇಂಥ ನವಕೋಟಿ ನಾರಾಯಣ ನೂರಾರು ರತ್ನ ವ್ಯಾಪಾರವನ್ನು ಮಾಡಿ ಅನುಭವದಲ್ಲಿ ಇದ್ದವನು. ಅವನಿಗೆ ಅದರ ಬಗ್ಗೆ ಏನು ಅದರ ಬೆಲೆ ಲೆಕ್ಕಕ್ಕೆ ಉಳಿಯುವಂತದ್ದಲ್ಲ ಅಂತ ಅರ್ಥ ಆದ್ಮೇಲೆ, ಭಗವಂತನ ನಾಮವೆಂಬ ಮುತ್ತು ರತ್ನಗಳ ಮುಂದೆ ಇದು ಯಾವ ದೊಡ್ಡ ರತ್ನ ಅಂತ ಅವ್ರು ಗುಡಿಸಿ ಪಕ್ಕಕ್ಕೆ ಹಾಕಿದ್ರು ಅಂತ ಒಂದ್ ಕತೆ. ಹಾಗೆ ಇವನಿಗೆ ತುಲ್ಯಾರ್ಥ ದರ್ಶಿನ, ಯಾವುದೇ ರೀತಿಯ ಸ್ವರ್ಗ ನರಕ ಅಥವಾ ಜೀವನ ಮುಕ್ತ ಸ್ಥಿತಿ ಇದು ಯಾವುದಕ್ಕೂ ಅವ್ರಿಗೆ ಹೆಚ್ಚು ವ್ಯತ್ಯಾಸ ಕಾಣುವುದಿಲ್ಲ. ದೇಹಿನಾಂ ದೇಹ ಸಂಯೋಗ ದ್ವಂದ್ವಾನೀಶ್ವರ ಮಾಯೆಯ ಸುಖಂ ದುಃಖಂ ಮೃತಿರ್ಜನ್ಮ ಶಾಪೋನುಗ್ರಹ ಏವಚ. ದೇಹಿಗಳಿಗೆ, ಮನುಷ್ಯನಾದವನಿಗೆ ತನಗೆ ಒದಗಿದ ಶರೀರದ ಬಗ್ಗೆ ತುಂಬಾ ಅಭಿಮಾನ. ಆ ಶರೀರದ ನಿಮಿತ್ತವಾಗಿ ಸುಖ ದುಃಖ ಶಾಪ ಅನುಗ್ರಹ ಹುಟ್ಟು ಸಾವು ಮುಂತಾದ ಅನೇಕ ದ್ವಂದ್ವಗಳು ನಿರಂತರವಾಗಿ ಜೀವನದಲ್ಲಿ ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಅದಕ್ಕೆ ಈಶ್ವರ ಕಾರಣ ಅಂತ ಅವನಿಗೆ ಗೊತ್ತಿದ್ರೆ ಅದಕ್ಕೆ ಭಯ ಪಡುವುದಿಲ್ಲ. ಅದು ಗೊತ್ತಿಲ್ಲದೆ ಹೋದಾಗ ಅವನ ಅದಕ್ಕೆ ತುಂಬಾ ಅಪರಿಹಾರ್ಯ ಅಂತ ಗೊತ್ತಿಲ್ಲದೆ ಇದ್ದದ್ರಿಂದ ಹೇಗಾದ್ರೂ ಪರಿಹರಿಸಿಕೊಳ್ಬೇಕು ಅಂತ ನೂರಾರು ತರದ ಕಷ್ಟಗಳ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾನೆ. ಆದ್ರೆ ಸಾಧುಗಳು ಯಾವತ್ತು ಈ ದ್ವಂದ್ವಗಳಿಗೆ ಜಂಜಾಟಗಳಿಗೆ ಬಲಿಯಾಗಿ ತಾವು ತಮ್ಮ ಸಾಧನೆಯ ಮಾರ್ಗದಿಂದ ಚ್ಯುತರಾಗುವುದಿಲ್ಲ. ಅವಿವೇಕ ಕೃತ ಪುಂಸೋ ಭೇದ ಇಹಾತ್ಮನಿ ಗುಣದೋಷ ವಿಕಲ್ಪಶ್ಚ ವಿದೇವ ಸ್ವಪ್ನ ಕಲ್ಪಿತ. ಪರಮಾತ್ಮ ಕೊಡುವ ಸುಖ ದುಃಖಾದಿ ಪದಾರ್ಥಗಳು ಕೂಡ ನಾವೇ ಸಂಪಾದಿಸಿದ ಪುಣ್ಯ ಪಾಪಗಳ ಫಲವಾಗಿ ಅನುಭವಿಸ್ತಾ ಇರುವುದು. ಸ್ವಪ್ನದಲ್ಲಿ ಕಂಡ ಸಂಗತಿಗಳು ಬಾಹ್ಯದ ಪದಾರ್ಥ ಅಲ್ಲ, ಅದು ಬೇರೆನೆ ಅಂತ ಗೊತ್ತಾದಾಗ, ಹಾಗೆ ಪ್ರಪಂಚದಲ್ಲಿ ಕಾಣುವಂತಹ ಪದಾರ್ಥಗಳು ಅದು ಮತ್ತೆ ನಮಗೆ ಮುಂದಿನ ಜನ್ಮಕ್ಕೆ ಹೋಗುವಾಗ ತಗೊಂಡು ಹೋಗ್ಲಿಕ್ಕೆ ಇರುವಂತಹದ್ದಲ್ಲ. ಮನೆ ಆಗ್ಲಿ, ಆಸ್ತಿ ಆಗಲಿ, ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ, ಮುತ್ತು ರತ್ನ ಆಗ್ಲಿ, ಆಭರಣಗಳನ್ನ ಮೈಗೆ ಹಚ್ಚಿಸಿಕೊಂಡು ಅಂಟಿಸಿಕೊಂಡಿದ್ದಾಗ್ಲಿ, ಯಾವ್ದಾದ್ರೂ ಸಾಯುವಾಗ ಅವನ ಜೊತೆಗೆ ಹೊರಟ ಅಲ್ಲಿಗೆ ಬರಲ್ಲ. ಯಮಧರ್ಮನ ಹತ್ರ ಹೋಗುವಾಗ, ಅಯ್ಯೋ ನಾನು ಮೈಗೊಂದು ಮುತ್ತನ್ನ ಅಂಟಿಸ್ಕೊಂಡ್ಬಿಟ್ಟಿದ್ದೆ, ಅದನ್ನು ಹೊಲ್ದು ಬಿಟ್ಟಿದ್ದೆ, ಅದೆಲ್ಲೋಯ್ತು? ಅದ ಶರೀರ ಜೊತೆಗೆ ಇಲ್ಲ ಇಲ್ಲ, ಅದು ನನ್ನ ಜೊತೆಗೆ ಬರ್ಬೇಕು ಅಂತಾನೆ ನಾನು ಅದ್ರ ಮೈಗೆ ಹಚ್ಚೆ ರೂಪದಲ್ಲಿ ಹಾಕಿಸ್ಕೊಂಡ್ಬಿಟ್ಟಿದ್ದೆ, ಆದ್ರೂ ಎಲ್ಲಿ ಬರ್ತಿಲ್ವಲ್ಲ. ನೀನು ಯಾವ್ದು ತಗೊಂಡೋದ್ರೂ ಬರಲ್ಲ. ಎಷ್ಟೇ ಮೈ ಒಳಗೆ, ಜೀವದೊಳಗೆ, ಹೃದಯದ ಮಧ್ಯದಲ್ಲಿ ಆ ಅಪರೂಪದ ಆ ಯಾವ್ದಾದ್ರೂ ವಸ್ತುವನ್ನ ನೀನು ಹುದುಗಿಸಿ ಇಟ್ರು ಕೂಡ ಅದು ಕೂಡ ನೀನ್ ತಗೊಂಡು ಹೋಗುವಾಗ ನಿನ್ ಜೊತೆಗೆ ಬರಲ್ಲ. ವಾಸುದೇವೇ ಭಗವತಿ ಮುಕ್ತಿ ಮುದ್ವಹತಾಂ ನೃಣಾಂ ಜ್ಞಾನ ವೈರಾಗ್ಯ ವೀರ್ಯಾಣಾಂ ನಹಿ ಕಶ್ಚಿದ್ವ್ಯಪಾಶ್ರಯ. ವಾಸುದೇವನಲ್ಲಿ ಅತ್ಯಂತ ಭಕ್ತಿಯನ್ನು ಹೊಂದಿದವನು ಶಾಸ್ತ್ರಜ್ಞಾನ ಅಪರೋಕ್ಷ ಜ್ಞಾನಗಳ ಬಲ ಉಳ್ಳದ್ದರಿಂದ ಭಗವಂತನಿಗಿಂತ ತಾನು ಅತ್ಯಂತ ಅಂದ್ರೆ ಅವನು ಎತ್ತರದಲ್ಲಿದ್ದಾನೆ, ನನಗಿಂತ ಅತ್ಯಂತ ಬೇರೆಯಾಗಿದ್ದಾನೆ. ಅವನು ಯಾರನ್ನು ಆಶ್ರಯಿಸಬೇಕಾಗಿಲ್ಲ, ಆದ್ರೆ ಅವನನ್ನು ನಾವೆಲ್ಲರೂ ಆಶ್ರಯಿಸಲೇಬೇಕು. ವ್ಯಪಾಶ್ರಯ ಅಂದ್ರೆ ಅದು ವಿಶಿಷ್ಟವಾದ ಆಶ್ರಯ, ಸಾಮಾನ್ಯ ಆಶ್ರಯ ಅಲ್ಲ, ಕಳೆದು ಹೋಗದ ಆಶ್ರಯ. ಬೇರೆ ಆಶ್ರಯಗಳೆಲ್ಲ ಆ ಬಸ್ ಸ್ಟ್ಯಾಂಡೇ ಬಿದ್ದೋದ್ರೆ ಇವನು ನೀರಲ್ಲಿ ಒದ್ದೆ. ಇದು ಅಂತ ಇಂಥ ಬಸ್ ಸ್ಟ್ಯಾಂಡ್ ಅಲ್ಲ, ಇದು ಎಂತ ಸ್ಟ್ಯಾಂಡ್ ಅಂದ್ರೆ ವ್ಯಪಾಶ್ರಯ, ಎಂದೂ ನಾಶವಾಗದ ಅಪಗತ ಹೊಂದದ ಅಪ ಆಶ್ರಯ. ಅಪ ಆಶ್ರಯ ಅಂದ್ರೆ ಹೋಗುವಂಥದ್ದು, ವ್ಯಪಾಶ್ರಯ ಅಂದ್ರೆ ಹೋಗದೇ ಇರುವ ಆಶ್ರಯ. ಎಂದೂ ಕೂಡ ಅದು ಸೋರುವುದಿಲ್ಲ. ಯಾವುದೇ ಮಳೆ ಪ್ರಾಕೃತಿಕ ವಿಕೋಪಕ್ಕೆ ಬಲಿಯಾಗಿ ಅವನನ್ನ ಕೈ ಬಿಟ್ಟು ನಾವು ಇಷ್ಟೊತ್ತು ಕಾಪಾಡಿದ್ದಾಯ್ತಪ್ಪ, ಇನ್ನು ನಿನ್ ಗತಿ ನೀನೇ ನೋಡ್ಕೊ ಅಂತನ್ನುವಂತಹ ಆಶ್ರಯ ಅಲ್ಲ. ಅದು ಕೊನೆಯವರೆಗೂ ಅವನನ್ನ ಮುಕ್ತಿಯಲ್ಲಿ ಕೂಡಿಸುವ ತನಕವೂ ಕೂಡ ಅದು ಅವನನ್ನ ಆಶ್ರಯವಾಗಿ ಮುಂದೆಯೂ ಅವನನ್ನ ಅದೇ ಆಶ್ರಯ ಕಾಪಾಡುತ್ತೆ. ನಾಹಂ ವಿರಿಂಚೋ ನ ಕುಮಾರ ನಾರದೋ ನ ಬ್ರಹ್ಮಪುತ್ರ ಮುನಯ ಸುರೇಶಾ ವಿರಾಮಯಸ್ಯೇ ಹಿತಮಂಶಕಂ ವಂಶಕಾಃ ನ ತತ್ಸ್ವರೂಪಾಂ ಪೃಥಗೀಶಮಾನಿನಃ. ರುದ್ರದೇವ ಹೇಳ್ತಾನೆ ಪಾರ್ವತಿಗೆ, ನಾವೆಲ್ಲ ಲೋಕಪಾಲಕರು, ನಮ್ಮಲ್ಲಿ ಬೇರೆ ಬೇರೆಯದೇ ಆದ ವಿಭಾಗಗಳಿವೆ. ನಾನು ವಿರಿಂಚ ಅಲ್ಲ, ನಾನು ಸ್ಕಂದ ಅಲ್ಲ, ನಾನು ನಾರದ ಅಲ್ಲ, ನಾನು ಬ್ರಹ್ಮನ ಮಕ್ಕಳಾದಂತಹ ಉಳಿದ ಸನಕ ಸನಂದನಾದಿ ಮುನಿಗಳು ನಾನಲ್ಲ, ಅಥವಾ ಉಳಿದ ಸುರೇಶರು
ಸುರೇಶರು ಅಂತಂದ್ರೆ ದೇವತೆಗಳು. ದೇವತೆಗಳು ನಾವಲ್ಲ. ನಾವು ನಮ್ಮ ಕೆಲಸ ಮಾಡುತ್ತಾ ಈ ಕೈಲಾಸದಲ್ಲಿ ಇದ್ರೆ ಅವರವರು ಸಂಯಮನೀಪುರಿ, ಆ ಕಡೆಯಿಂದ ಅಲಕ ಅಂತ ಅವರವರ ರಾಷ್ಟ್ರ ಭಾಗಗಳಲ್ಲಿ ತಮ್ಮ ತಮ್ಮ ದಿಕ್ಕಿನ ದೇವತೆಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ನಮ್ಮ ಅಂಶವೇ ಬೇರೆ, ಅವರ ಅಂಶವೇ ಬೇರೆ. ನತತ್ ಸ್ವರೂಪಂ ಪೃಥಗೀಶಮಾನಿನಃ. ಯಾವತ್ತೂ ಕೂಡ ನಾವು ಆ ಉತ್ತಮವಾದ ನಮ್ಮ ಸ್ಥಿತಿಗಿಂತ ಮೇಲಿನ ಶಕ್ತಿಯನ್ನ ನಾವು ಅಂತ ಅನುಸಂಧಾನ ಮಾಡ್ಲಿಕ್ಕೆ ಆಗುದಿಲ್ಲ. ನಹ್ಯಸ್ಯಾತಿ ಪ್ರಿಯ ಕಶ್ಚಿತ್ ನಾ ಪ್ರಿಯ ಸ್ವಪರೋಪಿ ವಾ ಆತ್ಮತ್ವಾತ್ ಸರ್ವಭೂತಾನಾಂ ಸರ್ವಭೂತ ಪ್ರಿಯೋ ಹರಿ. ಎಲ್ಲ ಜೀವರಿಗೂ ಅಧಿಪತಿ ಆಗಿರುವುದರಿಂದ ಅವನೇ ಎಲ್ಲರಿಗೂ ಪ್ರಿಯ, ಅವನು ಅತ್ಯಂತ ಪ್ರಿಯ. ಅವನಿಗೆ ಅತಿ ಪ್ರಿಯ ಅಂತ ಅನಿಸುವವರು ಯಾರು ಇಲ್ಲ. ಅವನು ಯಾರನ್ನು ಅಪ್ರಿಯ ಅಂತ ದೂರ ಇಡುವುದೂ ಅಲ್ಲ. ಯಾಕಂದ್ರೆ ಅವನು ಪರಕೀಯ ಸ್ವಕೀಯ ಅಂತ ಈ ವಿಭಾಗಗಳ ಶಬ್ದವೇ ಅವನಿಗೆ ಗೊತ್ತಿಲ್ಲ. ಗುಣ ಇದೆಯಾ, ಅವನನ್ನ ಹತ್ರ ಸೇರಿಸ್ಕೊಳ್ತಾನೆ. ಪ್ರಕೃತಿಯನ್ನ ವಿರೋಧಿಸ್ತಾನ, ಸ್ವಾರ್ಥದಿಂದ ತಾನು ಬೆರಿಬೇಕು, ಬೇರೆದನ್ನೆಲ್ಲ ಅಡಿಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾನ, ಅವನನ್ನೇ ಅಡಿಗೆ ಹಾಕಿ ಮಲ್ಕೊಳ್ತಾನೆ. ಯಾರು ಲೋಕವನ್ನ ತನ್ನದು ಅಂತ ಎಷ್ಟು ಪ್ರೀತಿಸ್ತಾನೋ ದೇವರು ಅವನನ್ನ ತನ್ನವನು ಅಂತ ಅನ್ಕೊಳ್ತಾನೆ. ಯಾರು ಇದು ನನ್ನದಲ್ಲ, ನನ್ನಕ್ಕಿಂತ ಅದು ಬೇರೆ ಆದದ್ದು ಅಥವಾ ನನ್ನ ವಶದಲ್ಲಿರಬೇಕಾದದ್ದು ಅಂತ ಅದರ ಮೇಲೆ ನಿಯಂತ್ರಣ ಸಾಧಿಸ್ಲಿಕ್ಕೆ ಎಷ್ಟು ಹೊರಡ್ತಾನೋ ಅಷ್ಟು ಅವನನ್ನ ಕೆಳಕ್ಕೆ ದಬ್ಬುತ್ತಾನೆ. ಇದು ಭಗವಂತನ ಕೆಲಸದ ಸ್ವರೂಪ. ತಸ್ಯ ಚಾಯಂ ಮಹಾಭಾಗಶ್ಚಿತ್ರಕೇತು ಪ್ರಿಯೋನುಗ ಸರ್ವತ್ರ ಸಮದೃಕ್ಷಾಂತೋ ವ್ಯಯಂ ಹೈವಾಚ್ಯುತ ಪ್ರಿಯ. ಈ ಭಾಗ್ಯಶಾಲಿಯಾದ ಚಿತ್ರಕೇತು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಸೇವಕ. ಎಲ್ಲೆಡೆ ಒಂದೇ ರೀತಿಯಾಗಿ ದೇವರಿದ್ದಾನೆ ಅನ್ನೋದನ್ನ ಅವನು ಕಂಡುಕೊಂಡವ. ವಸ್ತುಗಳಲ್ಲಿ ವ್ಯತ್ಯಾಸ ಇರಬಹುದು, ಆದ್ರೆ ವಸ್ತುಗಳಲ್ಲಿರುವ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಹಾಗಾಗಿ ಶಾಂತವಾಗಿರ್ತಾನೆ. ಯಾರಿಗೆ ಈ ಸಮಚಿತ್ತತೆ ಇದೆ ಅವರು ಶಾಂತವಾಗಿರ್ತಾರೆ. ಸಮಚಿತ್ತತೆ ಅಂದ್ರೆ ಎಲ್ಲನೂ ಒಂದೇ ತರ ಕಾಣೋದಲ್ಲ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ, ಸಮಚಿತ್ತತೆ ಸಮಬುದ್ಧಿ ಅಂತಂದ್ರೆ ಎಲ್ಲವನ್ನು ಒಂದೇ ತರ ನೋಡುದು. ಒಂದೇ ತರ ನೋಡ್ಲಿಕ್ಕೆ ಆಗಲ್ಲ. ಫೋನ್ ಅಂತ ನೋಡ್ಬೇಕು, ಕಂಪ್ಯೂಟರ್ ನೋಡ್ಬೇಕು, ಟ್ಯಾಬ್ ಅನ್ನ ಟ್ಯಾಬ್ ಅಂತಾನೆ ನೋಡ್ಬೇಕು. ಟ್ಯಾಬ್ ಅನ್ನು ಫೋನ್ ನೋಡ್ಲಿಕ್ಕೆ ಆಗಲ್ಲ, ಫೋನ್ ಅನ್ನ ಇಯರ್ ಫೋನ್ ಅಂತ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅದು ಈ ಫೋನು ಇಯರ್ ಅಂತ ಒಂದು ಶಬ್ದ ಎಕ್ಸ್ಟ್ರಾ ಇದೆ ಅಷ್ಟೇ, ಅದು ಫೋನೇ ಅಲ್ವಾ? ಇಯರ್ ಫೋನ್ ಅಂದ್ರೆ ಫೋನ್ ಅಲ್ವಾ, ಶಬ್ದವದ್ರಲ್ಲಿ ಸಾಮ್ಯ ಇಲ್ವಾ ಅಂತ ವಾದ ಮಾಡ್ಬೋದಷ್ಟೇ, ಬಿಟ್ರೆ ಅದು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಫೋನೇ, ಟ್ಯಾಬೇ, ಮೊಬೈಲ್ ಅಥವಾ ಕಂಪ್ಯೂಟ್ರೇ ಅಥವಾ ಇನ್ನುಳಿದಂತೆ ಏನೇನು ಯಂತ್ರಗಳಿವೆಯೋ ಎಲ್ಲವೂ ಅದರದ್ದೇ ಆದ ಪ್ರತ್ಯೇಕತೆಯನ್ನ ಕಂಡು ಅಲ್ಲಿ ಸಂಚಾರ ಮಾಡುವಂತಹ ಶಕ್ತಿ ಅದು ಒಂದೇ ಆಗಿ ಎಲ್ಲ ಕಡೆ ಕೆಲಸ ಮಾಡುತ್ತಾ ಇದೆ ಅಂತ ಚಿಂತಿಸಿದವನು ಶಾಂತವಾಗಿರ್ತಾನೆ. ಅವು ನನ್ನ ಕಂಡ್ರೆ ದೇವರಿಗೆ ಸ್ವಲ್ಪ ಇಷ್ಟ, ನನ್ನನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದಾನೆ ಅನ್ನೋದಕ್ಕೆ ಇಷ್ಟ ಆಗತ್ತೆ ಹೊರತು ನನ್ನನ್ನು ನೀವು ತುಂಬಾ ಹೊಗಳ್ತಾನೆ, ನನ್ನನ್ನು ಭಾರಿ ಯಾವಾಗ್ಲೂ ಬಕೆಟ್ ಹಿಡ್ಕೊಂಡೇ ತಿರುಗ್ತಾ ಇರ್ತಾನೆ, ಎಲ್ಲಿಯೂ ನನ್ನ ಬಗ್ಗೆ ಒಂಚೂರು ಕೂಡ ಅವನು ಅಬದ್ಧ ಮಾತಾಡ್ಲಿಕ್ಕೆ ಬಿಡಲ್ಲ, ಬೇರೆಯವ್ರು ಯಾರಾದ್ರೂ ಬೈತಾ ಇದ್ರೆ ನನ್ನ ದೇವರನ್ನ ನೀನ್ ಬೈತೀಯ ಅಂತ ಒಂದು ಸಂಘ ಕಟ್ಕೊಂಡು ರಕ್ಷಣಾ ವೇದಿಕೆ ಅಂತ ಹಿಡ್ಕೊಂಡು ಊರನ್ನೆಲ್ಲ ಧ್ವಂಸ ಮಾಡುವಂತಹ ಧ್ವಂಸಕಾರಿ ವ್ಯಕ್ತಿತ್ವ ಅವನಲ್ಲಿ ಇದೆ ಅಂದ ಮಾತ್ರಕ್ಕೆ ದೇವರನ್ನು ಮೆಚ್ಚುವುದಲ್ಲ. ಹಾಗಾಗಿ ದೇವರಿಗೆ ಬೇಕಿರುವುದೇನೆಂದ್ರೆ ಸರಿಯಾದ ವಸ್ತುವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಕಾಲಕ್ಕೆ ಸರಿಯಾದ ಅರ್ಥದಲ್ಲಿ ಚಿತ್ತದಲ್ಲಿ ಇರಿಸಿಕೊಂಡ್ರೆ ದೇವರನ್ನು ಇಷ್ಟಪಡ್ತಾನೆ. ಅತೈವ ಹಿ ಅಚ್ಯುತ ಪ್ರಿಯ. ಆದ್ರಿಂದಾಗ ಅವನನ್ನ ಪ್ರಿಯ ಅಂತ ಸ್ವೀಕರಿಸ್ತಾನೆ. ತಸ್ಮಾನ್ನ ವಿಸ್ಮಯ ಕಾರ್ಯ ಪುರುಷೇಶು ಮಹಾತ್ಮಸು ಮಹಾಪುರುಷ ಭಕ್ತೇಶು ಶಾಂತೇಶು ಸಮದರ್ಶಿಷು. ಮಹಾಪುರುಷನಾದ ಭಗವಂತನ ಭಕ್ತರಾಗಿರುವಂತಹ ಚಿತ್ರಕೇತುವಿನಂತಹ ಮಹಾಪುರುಷರು ಸಮದರ್ಶಿಗಳಾಗಿ ಶಾಂತರಾಗಿ ಇರ್ತಾರೆ ಅಂತ ಅನ್ನೋದನ್ನ ತುಂಬಾ ದೊಡ್ಡ ಆಶ್ಚರ್ಯಕರ ವಿಷಯ ಅಂತ ಏನು ತಿಳಿಬೇಕಾಗಿಲ್ಲ. ಇಂಥವ್ರನ್ನ ನೋಡಿದವರಿಗೆ ಗೊತ್ತಾಗತ್ತೆ. ಒಂದ್ಸಲ ನೋಡಿದ್ಮೇಲೆ ಇವ್ರು ಎಲ್ಲರೂ ಹೀಗೆ ಇರ್ತಾರೆ, ಇವ್ರು ಯಾವತ್ತೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ಶಾಪ ಕೊಟ್ರೆ ಎಷ್ಟು ಟೆನ್ಷನ್ಗೆ ಬೀಳ್ಬೇಕಿತ್ತು ಒಬ್ಬ ವ್ಯಕ್ತಿ, ಆದ್ರೆ ಇವನು ತಾಯಿ ತುಂಬಾ ಅನುಗ್ರಹ ಆಯ್ತು, ಆದ್ರೆ ಒಂದೇ ಬೇಡಿಕೆ, ಮನಸ್ಸಿನಿಂದ ದೇವರನ್ನು ದೂರ ಆಗದೆ ಇರ್ಲಿ, ಅಜ್ಞಾನ ಒಂದು ಆವರಿಸಿಕೊಳ್ಳದೆ ಇರ್ಲಿ, ಅಷ್ಟೇ ನನ್ನ ಬೇಡಿಕೆ. ಶಾಪವನ್ನು ಪ್ರೀತಿಯಿಂದಲೇ ತಗೊಳ್ತೇನೆ. ನಾವ್ ಎಲ್ಲಿದ್ರು ಕೂಡ ನಾವಿರುವುದು ಹೇಗೆ ಅನ್ನೋದು ಮುಖ್ಯ ಹೊರತು ನಮಗೆ ಏನ್ ಕೊಟ್ಟಿದ್ದಾರೆ ಅಥವಾ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮತನ ಬಿಡದೆ, ಅತ್ಯಂತ ಸಿರಿವಂತಿಕೆ ಬಂದಾಗ್ಲೂ ನಮ್ಮತನ ಬಿಡಬಾರದು, ಅತ್ಯಂತ ಬಡತನ ಬಂದಾಗ್ಲೂ ನಮ್ಮ ತನವನ್ನು ಬಿಡಬಾರದು. ಈ ಎರಡೂ ಕೂಡ ನಮ್ಮನ್ನ ಪರೀಕ್ಷಿಸುವ ಕಾಲ. ಅತ್ಯಂತ ಬಡತನ ಇದ್ದಾಗ ಕಳ್ಳತನ ಮಾಡೋಣ ಅಂತ ಅನಿಸ್ಬಹುದು, ಅತ್ಯಂತ ಸಿರಿತನ ಬಂದಾಗ ಉಳಿದವರನ್ನೆಲ್ಲ ದಬ್ಬಾಳಿಕೆ ಮಾಡಿ
ಅವರನ್ನ ಕಾಲಡಿಯಲ್ಲಿ ಇಟ್ಕೊಂಡು ಅಧೀನರನ್ನಾಗಿಸಿ ಅವರನ್ನ ಬೇಕಾದಾಗ ದುಡಿಸ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ. ಈ ಎರಡೂ ಸ್ಥಿತಿಯು ಕೂಡ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರುತ್ತೆ ಹೊರತು ನಮ್ಮನ್ನ ಕಷ್ಟಪಡಿಸ್ಲಿಕ್ಕೋ ಅಥವಾ ನಮ್ಮನ್ನ ಮೆರೆಸ್ಲಿಕ್ಕೋ ಅದು ಬರ್ತಾ ಇಲ್ಲ ಅನ್ನೋದು ಗೊತ್ತಿದ್ರೆ ಸಮದರ್ಶಿತ್ವ ಅನ್ನೋದು ಆಗ ಉಪಯೋಗಕ್ಕೆ ಬರುವ ಒಂದು ಗುಣವಾಗಿ ಅವನನ್ನ ಎತ್ತರಕ್ಕೆ ಏರಿಸುತ್ತೆ. ಶುಕ ಉವಾಚ, ಶುಕಾಚಾರ್ಯರು ಹೇಳುತ್ತಾರೆ, ಇತಿ ಶ್ರುತ್ವಾ ಭಗವತ ಶಿವಸ್ಯೋಮಾಭಿಭಾಷಿತಂ ಬಭೂವ ಶಾಂತಧೀರಾಜನ್ ದೇವಿ ವಿಗತ ವಿಸ್ಮಯ. ಶಿವನ ಈ ಮಾತನ್ನ ಕೇಳಿ ಉಮಾ ಅತ್ಯಂತ ಆಶ್ಚರ್ಯದಿಂದ ಮಾ ಅಂತ ಅವಳು ಖುಷಿ ಪಟ್ಲಂತೆ. ಅಂದ್ರೆ ಬಹಳ ಆಶ್ಚರ್ಯ, ಅಪ್ಪ ಇಂಥವರೆಲ್ಲ ಇರುದೇ ಅಸಾಧ್ಯ, ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ಉಮಾ ಅನ್ನೋ ಹೆಸರನ್ನೇ ಆಶ್ಚರ್ಯಜನಕವಾಗಿ ಆ ಚಿತ್ರಕೇತುವಿನ ನಡೆಯ ಬಗ್ಗೆ ಮೆಚ್ಚಿಕೊಂಡ್ಲಂತೆ, ಶಾಂತ ಮನಸ್ಕಳಾಗಿ ಒಪ್ಪಿಕೊಂಡ್ಲಂತೆ. ಇತಿ ಭಾಗವತೋ ದೇವ್ಯಾ ಪ್ರತಿಶಪ್ತು ಮಲಂ ತಮಃ ಮೂರ್ಧಾ ಸಂಜಗೃಹೇ ಶಾಪಂ ಏತಾವತ್ ಸಾಧು ಲಕ್ಷಣಂ. ಚಿತ್ರಕೇತು ಪ್ರತಿಯಾಗಿ ಒಂದು ಶಾಪ ನೀಡಬಹುದಿತ್ತು. ಅದೆಷ್ಟು ಫಲಿಸುತ್ತೋ ಫಲಿಸ್ತಿರ್ಲಿಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಕೆಲವೊಮ್ಮೆ ಹೇಳುದುಂಟು, ತುಂಬಾ ಸಿಟ್ಟು ಬಂದಾಗ ತಪ್ಪಿಲ್ದೆ ಅಧಿಕಾರ ಇದೆ ಅಂತಂದು ಒಂದೇ ಮಾತ್ರಕ್ಕೆ 10 ಸರ್ತಿ ಹೊಡೆದು ಯಾರೋ ಒಬ್ಬನನ್ನ ತನ್ನ ದಬ್ಬಾಳಿಕೆ ಮಾಡಿ ಹಿಂಸಿಸ್ತಾ ಇರ್ತಾನೆ. ನೀನ್ ನನಗೆ 10 ಹೊಡಿಬಹುದು, ಆದ್ರೆ ಎಲ್ಲರ ಮುಂದೆ ಒಂದಂತೂ ವಾಪಸ್ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಆಗ ಅವನು ಸುಮ್ಮನೆ ಆಗ್ತಾನೆ. ಅವನು 10 ಹೊಡೆಯುವುದು ಒಂದೇ, ಇವನ್ ತಿರುಗಿಸಿ ಕೋಪದಿಂದ 1 ಹೊಡೆಯುವುದು ಒಂದೇ. ಹಾಗೆ ಚಿತ್ರಕೇತು ಒಂದಾದ್ರೂ ವಾಪಸ್ ಕೊಡ್ಬೋದಿತ್ತು, ಆದ್ರೂ ಅವನದನ್ನ ತನ್ನ ವರ್ತನೆಗೆ ಅದನ್ನು ಎಂದು ಹೊಂದಿಸಲಿಲ್ಲ. ಶಾಪವನ್ನ ತಲೆಬಾಗಿ ಶಾಪಮೇತಾವತ್ ಸಂಜಗೃಹೆ ತಲೆ ಬಗ್ಗಿಸಿ ಸ್ವೀಕರಿಸಿದ. ಇದು ಸಜ್ಜನರ ಲಕ್ಷಣ. ಸಾಧು ಲಕ್ಷಣ ಯಾವುದು ಅಂದ್ರೆ, ತಮಗೆ ತಪ್ಪಿಲ್ಲದೆ ಇದ್ರೂ ಶಿಕ್ಷೆ ಬಂದಾಗಲೂ ಕೊಟ್ಟದ್ದು ದೊಡ್ಡವರು ಅಂತ ಗೊತ್ತಾದಾಗ ಅದನ್ನ ತಲೆಬಾಗಿ ಒಪ್ಪಿಕೊಂಡ್ರೆ ಅದೇ ತಪಸ್ಸಾಗುತ್ತೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಬೇಡ ಅಂತ ಹೇಳಿ ತಡಿಲಿಕ್ಕಾಗುವಂಥದ್ದಲ್ಲ, ಬೇಕು ಅಂತ ಹೇಳಿ ನಾವೇ ತಂದುಕೊಂಡದ್ದು ಅಲ್ಲ, ಮತ್ತೆ ಕೊಡ್ತಾ ಇರುವ ವ್ಯಕ್ತಿಯು ಕೂಡ ಏನು ತಿಳಿಯದವನಲ್ಲ. ಇಂಥ ಸ್ಥಿತಿಯಲ್ಲಿ ನಾವು ಅದನ್ನ ಕಣ್ಣು ಮುಚ್ಚಿ ಒಪ್ಪಿಕೊಂಡು ಇದು ಕೂಡ ಒಂದು ಪಾಠದ ಪ್ರಯಾಣದ ದಾರಿಯಲ್ಲಿ ಒಂದು ಪಾಠ ಅಂತ ಭಾವಿಸಿ ಅದನ್ನು ಒಪ್ಕೊಂಡು ಸುಮ್ಮನೆ ಹಲ್ ಕಚ್ಚಿ ಅದನ್ನು ಒಪ್ಕೊಂಡು ಮುಂದೆ ಹೋದ ಅಂದ್ರೆ ತತ್ ಸಾಧು ಲಕ್ಷಣಂ. ಅದು ಸಜ್ಜನರು ತಪಸ್ಸು ಮಾಡುವ ಬಗೆ. ಅದೇ ತಪಸ್ಸಾಗಿ ಇನ್ನಷ್ಟು ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಆಗುವಂತಹ ರೀತಿಯಲ್ಲಿ ನನಗೆ ಈ ಚಿತ್ರಕೇತುವಿನ ಲಕ್ಷಣ ಕಂಡಿತು. ಜಜ್ಞೇ ತ್ವಷ್ಟುರ್ದಕ್ಷಿಣಾಗ್ನೌ ದಾನವೀಂ ಯೋನಿಮಾಶ್ರಿತ ವೃತ್ರ ಇತ್ಯಭಿವಿಖ್ಯಾತೋ ಜ್ಞಾನ ವಿಜ್ಞಾನ ಸಂಯುತ. ಇದೇ ಶಾಪ ಪಡೆದ ಚಿತ್ರಕೇತು ವಿದ್ಯಾಧರನಾಗಿದ್ದವನು ಪಾರ್ವತಿಯ ಶಾಪದಿಂದ ತ್ವಷ್ಟೃ ಯಾಗ ಮಾಡುತ್ತಾ ಇದ್ದ. ವಿಶ್ವರೂಪಾಚಾರ್ಯರನ್ನ ಕಳೆದುಕೊಂಡ ಕೋಪಕ್ಕೆ ಇಂದ್ರನ ಮೇಲೆ ಜಯವನ್ನ ಸಾಧಿಸುವಂತಹ ಮಗನನ್ನ ಪಡೀಬೇಕು ಅನ್ನುವ ಬಯಕೆಯಿಂದ ದಕ್ಷಿಣಾಗ್ನಿಯಲ್ಲಿ ದಾನವ ಯೋನಿಯಲ್ಲಿ ಒಂದು ವಿಶೇಷವಾದ ಸಂತತಿಯನ್ನ ಪಡೀಬೇಕು ತಾನು ಅಂತ ಮಾಡಿದ ಯಜ್ಞಕ್ಕೆ ಫಲವಾಗಿ ಈ ವೃತ್ರ ಅಂದ್ರೆ ಈ ಚಿತ್ರಕೇತು ವೃತ್ರ ಇತ್ಯಭಿವಿಖ್ಯಾತ, ವೃತ್ರ ಅನ್ನುವ ಹೆಸರಿನಿಂದ ಆ ಅಗ್ನಿಯಿಂದ ಆವಿರ್ಭವಿಸಿದ. ಈ ವೃತ್ರ ಹೇಗೆ ಬಂದ ಅಂದ್ರೆ ಅಗ್ನಿಯಿಂದ ಬಂದದ್ದು ಮೇಲೆ ಜ್ಞಾನ ವಿಜ್ಞಾನ ಸಂಯುತ, ತಿಳುವಳಿಕೆ ಮತ್ತು ವಿಶೇಷವಾದ ಆಳವಾದ ತಿಳುವಳಿಕೆಯಿಂದ ಕೂಡಿದ ವೃತ್ರಾಸುರ ಹುಟ್ಟಿ ಬಂದ. ಏತತ್ತೇ ಸರ್ವಮಾಖ್ಯಾತಂ ಯನ್ಮಾಂ ತ್ವಂ ಪರಿಪೃಚ್ಛಸಿ ವೃತ್ರಸ್ಯಾಸುರ ತೇಜಾಶ್ಚ ಜಾತೇಶ್ಚ ಕಾರಣಂ ಭಗವನ್ಮತೇ. ವೃತ್ರಾಸುರ ಹೀಗೆ ದಾನವ ಜಾತಿಯವನಾಗಿದ್ರು ಕೂಡ ಹಿಂದೆ ಮಾಡಿದ ಸಂಕರ್ಷಣ ಮಂತ್ರದ ಜಪ ಮತ್ತು ಅದರಿಂದ ಪಡೆದ ವಿದ್ಯಾಧರತ್ವ ಮತ್ತು ಅಲ್ಲಿ ಮಾಡಿದಂತಹ ಸಾಧನೆಯ ದಾರಿ, ಈ ಎಲ್ಲ ಹಿಂದೆ ಇದ್ದ ದೀರ್ಘಕಾಲಿಕವಾದ ಆಶಯಗಳು ಸಂಸ್ಕಾರಗಳು ಭಗವದ್ಭಕ್ತಿಯನ್ನ ಸ್ವಲ್ಪ ಒಲಗಾಡದಂತೆ ಗಟ್ಟಿ ಹಿಡಿದುಕೊಂಡಿತ್ತು. ಆದ್ರಿಂದಾಗಿ ಈ ಜನ್ಮದಲ್ಲಿ ಇಂದ್ರನ ಜೊತೆಗೆ ಹೋರಾಡುವಾಗಲೂ ಆತನ ಮನಸ್ಸಿನಲ್ಲಿ ನೀನು ಕೊಲ್ಲುವ ಪಾತ್ರದಲ್ಲಿದ್ದಿ, ನಾನು ಸಾಯುವ ಪಾತ್ರದಲ್ಲಿದ್ದೇನೆ, ನೀನು ನಿನ್ನ ಪಾತ್ರವನ್ನ ನಿರ್ವಹಿಸು, ತಗೋ ಈ ಖಡ್ಗವನ್ನು, ನಾನು ನನ್ನ ಪಾತ್ರಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳುವಷ್ಟು ಮೆಚೂರ್ ಆದ ಮಾತನ್ನ ಹೇಳಲಿಕ್ಕೆ ಕಾರಣ ಏನು ಅಂದ್ರೆ ಈ ರೀತಿ ಅವನು ಪಾರ್ವತಿಯಿಂದ ಶಾಪ ಪಡೆದು ಹುಟ್ಟಿದಂತಹ ವ್ಯಕ್ತಿ ಅಂತ. ಹಿಂದಿನ ನಿನ್ನ ಪ್ರಶ್ನೆಗಳಿಗೆ ಸಮಾಧಾನಕ್ಕೆ ಈ ಕಥೆಯನ್ನು ನಾನು ನಿನಗೆ ಹೇಳಿದ್ದೇನೆ. ಇದು ಒಂದು ನಡೆದ ಇತಿಹಾಸ. ಇತಿಹಾಸಮಿಮಂ ಪುಣ್ಯಂ ಚಿತ್ರಕೇತೋರ್ ಮಹಾತ್ಮನ ಮಾಹಾತ್ಮ್ಯಂ ವಿಷ್ಣು ಭಕ್ತಾನಾಂ ಶುತ್ವಾ ಬಂಧಾತ್ರ ಮುಚ್ಯತೆ. ಈ ಭಕ್ತನಾದ ಚಿತ್ರಕೇತುವಿನ ಪುಣ್ಯಕರವಾದ ಇತಿಹಾಸವನ್ನು
ಭಗವಂತನಲ್ಲಿ ಭಕ್ತಿ ಉಳ್ಳಂತಹ ನಾರದ ಅಂಗಿರಸರು ಈ ಕಥೆಯನ್ನ ತಿಳಿಯಪಡಿಸಿದ್ರು. ನಾರದರ ಕಥೆ ಮತ್ತು ಅಂಗಿರಸರ ಕಥೆ ಇದೂ ಕೂಡ ಈ ಕಥೆಯಲ್ಲಿ ಒಂದು ಮುಖ್ಯವಾದ ಭಾಗ. ಹೀಗೆ ಭಗವಂತನ ಮತ್ತು ಭಗವದ್ ಭಕ್ತರ ಮಾಹಾತ್ಮ್ಯವನ್ನ ಕೇಳಿದ್ರೆ ನಿಜವಾಗಿಯೂ ಸಂಸಾರದ ಬಂಧನದಿಂದ ಮುಕ್ತಿ ನಿಶ್ಚಯ. ಶ್ರುತ್ವಾ ಬಂಧಾತ್ ವಿಮುಚ್ಯತೆ. ಈ ಚಿತ್ರಕೇತುವಿನ ಕಥೆಯನ್ನು, ವೃತ್ರಾಸುರ ಆಗಿ ಬಂದದ್ದಕ್ಕೆ ಕಾರಣವನ್ನು, ಅದಕ್ಕೆ ಚಿತ್ರಕೇತು ಪೂರ್ವದಲ್ಲಿ ಮಾಡಿದ ಸಾಧನೆ, ಅದಕ್ಕಾಗಿ ಉಪದೇಶ ಮಾಡಿದ ನಾರದ ಮತ್ತು ಅಂಗಿರಸರ ಮಾತುಗಳು, ಇದೆಲ್ಲವನ್ನು ಮೆಲುಕು ಹಾಕಿದ್ರೆ ಅವನ ಜೀವನದಲ್ಲೂ ಕೂಡ ಇಂತಹ ಸಮಸ್ಯೆಗಳಿಂದ ಪಾರಾಗಿ ಸಂಸಾರದ ಅನೇಕ ತೊಳಲಾಟದಿಂದ ಹೊರಕ್ಕೆ ಬರುವಂತಹ ಶಕ್ತಿಯನ್ನ ಆತ ಪಡೆದು ಬಿಡುಗಡೆಯನ್ನು ಹೊಂದುತ್ತಾನೆ. ಏತತ್ ಪ್ರಾತರುತ್ಥಾಯ ಶ್ರದ್ಧೆಯ ವಾಗ್ಯತಃ ಪಠೇತ್ ಇತಿಹಾಸಂ ಹರಿಂ ಸ್ಮೃತ್ವಾ ಸಯಾತಿ ಪರಮಾಂ ಗತಿಂ. ಹೀಗೆ ಯಾವುದೋ ಒಂದು ಜೀವನದ ಅತ್ಯಂತ ಕಠಿಣವಾದ ಜಗ್ಗಾಟದ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಬೆಳಿಗ್ಗೆ ಎದ್ದು ಹಾಳು ಹರಟೆಗಳನ್ನ ಬಿಟ್ಟು ಈ ಒಂದು ಕಥಾಭಾಗವನ್ನ, ವೃತ್ರಾಸುರ ಇಂದ್ರನ ಕೈಯಿಂದ ಸಾಯುವ ಪ್ರಸಂಗದಿಂದ ಹಿಡಿದು ಈ ವೃತ್ರಾಸುರ ಯಾಕೆ ಈ ರೀತಿ ಜ್ಞಾನ ವಿಜ್ಞಾನ ಸಂಯುತನಾಗಿ ಹುಟ್ಟಿದ ಅನ್ನುವ ಕಥೆಯ ತನಕದ ಭಾಗವನ್ನು ಶ್ರದ್ಧೆಯಿಂದ ಯಾರು ನಿತ್ಯದಲ್ಲಿ ಪಠಿಸುತ್ತಾನೋ ಅವನ ಜೀವನದಲ್ಲಿ ಎಂಥ ಕ್ಲಿಷ್ಟವಾದ, ಜೀವನದಲ್ಲಿ ಎದುರಿಸಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಕೆಟ್ಟ ಅನುಭವ ಇದ್ರೂ ಕೂಡ ಅದರಿಂದ ಆತ ಈ ಇತಿಹಾಸದ ಪಠನೆಯಿಂದ, ಭಗವಂತನ ಸ್ಮರಣೆಯಿಂದ ಪಾರಾಗಿ ವಿಶೇಷವಾಗಿ ಭಗವಂತನ ಇನ್ನಷ್ಟು ಹೆಚ್ಚಿನ ಆಸ್ಥೆಯನ್ನು, ಅವನ ಕಡೆಗೆ ಸಾಗುವ ಪರಮಗತಿಯ ದಾರಿಯನ್ನು ಆತ ಹೊಂದುತ್ತಾನೆ ಅನ್ನುವಲ್ಲಿಗೆ ಶ್ರೀಮದ್ ಭಾಗವತದ ಮಹಾಪುರಾಣದ 6ನೆಯ ಸ್ಕಂಧದ 17ನೆಯ ಅಧ್ಯಾಯ ಮುಗಿತಾಯಗೊಂಡಿತು. ಮುಂದೆ 18ನೆಯ ಅಧ್ಯಾಯದಲ್ಲಿ ಇಂದ್ರ ದಿತಿಯ ಮಕ್ಕಳನ್ನೆಲ್ಲ ಸಂಹಾರ ಮಾಡಿದಾಗ ಮತ್ತೆ ಇಂದ್ರನನ್ನ ಕೊಲ್ಲುವ ಮಗನೊಬ್ಬ ಬೇಕು ಅನ್ನುವ ಹಿನ್ನೆಲೆಯಲ್ಲಿ ದಿತಿ ಒಂದು ವಿಶೇಷವಾದ ಪ್ರಯತ್ನವನ್ನ ಮಾಡುತ್ತಾಳೆ. ಆ ಪ್ರಯತ್ನ ಸಫಲವಾಯಿತೋ ವಿಫಲವಾಯಿತೋ ಏನಾಯಿತು ಅನ್ನೋದನ್ನ ಕಥೆ ಮುಂದೆ ಹೇಳುತ್ತೆ. ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಪಣಂ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ.